ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಕವಿತಾ. ಇವತ್ತು ಬೆಳಗ್ಗೆನೆ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ನೋಡಿ, ನಾನು ಇವತ್ತು ದಾವಣಿ ಹಾಕೊಂಡಿದ್ದೀನಿ ಆಯ್ತಾ. ಹಾಗೇನೆ ಸ್ಯಾರಿ ಹಾಕ್ಬೇಕಂತ ಯೋಚನೆ ಮಾಡಿದೆ, ಬಟ್ ನನಗೆ ಹಾಕ್ಲಿಕ್ಕೆ ಗೊತ್ತಾಗಲ್ಲ. ಹಾಗೇನೆ ನಮ್ಮ ಹಸ್ಬೆಂಡ್ ಅಕ್ಕಲು ಮಳೆರು ಕರ್ಣ ಅವರು ಇಲ್ಲಿ ಮನೆಗೆ ಬಂದಿಲ್ಲ. ಇಲ್ಲ ಮಳೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಬರಕಿದ್ರು ನನಗೆ ಸ್ಯಾರಿ ಹಾಕೊಡಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ದಾವಣಿ ಹಾಕೊಂಡಿದ್ದೀನಿ. ಬಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲ, ಯಾವ್ದು ಅಂತ ನಾನು ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಓಕೆ, ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಓಕೆ, ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ಬಳೆ ಎಲ್ಲ ಹಾಕ್ಲಿಲ್ಲ. ನಾನು ಇನ್ನು ಕರೆಕ್ಟಾಗಿ ರೆಡಿ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾ ವ್ಲಾಗ್ ಮಾಡ್ತೀನಿ. ಓಕೆನಾ. ಮತ್ತೆ ಹಾಗೇನೆ ಮಗನಿಗೆ ಬಟ್ಟೆ ಹಾಕ್ಸಿಲ್ಲ ರೆಡಿ ಮಾಡ್ಲಿಕ್ಕೆ. ನಾನು ನಿಮಗೆ ಸಿಗೋದಿಲ್ಲ ದೇವಸ್ಥಾನದಲ್ಲಿ ಸಿಗ್ತೀನಿ. ಹಾಯ್ ಗೈಸ್, ಫೈನಲಿ ನಾವು ಶ್ರೀಕೃಷ್ಣ ಕ್ಷೇತ್ರ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಈ ದೇವಸ್ಥಾನ ಯಾವ ಪ್ಲೇಸಲ್ಲಿರೋದು ಅಂತ ಹೇಳಿದ್ರೆ ಕೇರಳ ಕಣ್ಣೂರು ಪ್ಲೇಸಲ್ಲಿರೋದು. ಹಾಗೆಯೇ ನೋಡಿ, ಅಲ್ಲಿ ಸ್ಟೆಪ್ ಅಂತ ಇದೆ ಅಲ್ವಾ, ಆ ಸ್ಟೆಪ್ಪಿಂದ ಒಳಗಡೆ ಅಂದರೆ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಆವಾಗ ನಾನು ನಿಮಗೆ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲ್ಲ ಆಯಿತಾ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಾವು ವ್ಲಾಗ್ ಮಾಡ್ತಾ ಇರೋದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ ನಾನು ಹೊರಗಡೆ ಬರ್ತೀನಿ ಅಲ್ವಾ, ಆವಾಗ ನಾನು ಮಾಡ್ತಾ ಇರೋ ಈ ವ್ಲಾಗ್ಸ್. ಓಕೆ, ದೇವಸ್ಥಾನದ ಒಳಗಡೆ ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ. ಮತ್ತು ಅಲ್ಲಿ ಮೊಬೈಲ್ನ ಹಂಗೆ ತಗೊಂಡು ಹೋದರೂ ಸಹ ಫುಲ್ ಸೈಲೆಂಟಾಗಿರಬೇಕು, ಫೋನಲ್ಲಿ ಮಾತಾಡೋಂಗಿಲ್ಲ, ಹಂಗೆಲ್ಲ ರೂಲ್ಸ್ ಇದೆ. ಸೊ ಹಾಗಾಗಿ ನಾವು ಹಂಗೆಲ್ಲ ಇದ್ಮೇಲೆ ಸುಮ್ಮನೆ ಮೊಬೈಲ್ ಯಾಕೆ ತಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಾವು ಗಾಡಿಯಲ್ಲೇ ಮಡಗಿದ್ದೋ ಮೊಬೈಲ್ನ. ಮತ್ತು ಇನ್ನೊಂದು ಏನಪ್ಪ ಅಂತ ಏನು ಹೇಳಿದ್ರೆ, ನಾವು ಮಳೆ ಬಂದಾಲಿಂದ ನಾನು ಮತ್ತು ನಮ್ಮ ಮಗ ಇಬ್ಬರು ದೇವಸ್ಥಾನಕ್ಕೇ ಹೋಗಿಲ್ಲ ಆಯಿತಾ. ಇವತ್ತು ನೋಡಿದ್ರೆ ಬೆಳಗ್ಗೆನೇ ಸ್ವಲ್ಪ ಬಿಸಿಲು ಬಂದಂಗೆ ಇತ್ತು. ನೋಡಬೇಕಾದ್ರೆ ಮಳೆ ಏನು ಬರಲ್ಲ ಕಾಣಿಸುತ್ತೆ. ಹಾಗೆಯೇ ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಯೋಚನೆ ಮಾಡಿದ್ವು. ಮತ್ತು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿ ರಿಟರ್ನ್ ಬರುವಾಗಲೂ ಸಹ ಚೆನ್ನಾಗಿ ಬಿಸಿಲಿತ್ತು ಆಯಿತಾ. ಆವಾಗ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಏನೇ ಆದರೂ ನಾನು ಮತ್ತು ನಮ್ಮ ಮಗ ಇಬ್ಬರು ದೇವಸ್ಥಾನಕ್ಕೆ ಹೋಗಿಲ್ಲ, ತುಂಬ ದಿವಸ ಆಯಿತು. ಹಾಗೆಯೇ ಒಂದು 2-3 ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಇಲ್ಲಿ ದೇವಸ್ಥಾನ ಹತ್ರದಲ್ಲೇ ಇರೋದು, ಮನೆ ಹತ್ರದಲ್ಲೇ. ಹತ್ರ ಅಂದ್ರೆ ನಡ್ಕೊಂಡು ಹೋಗೋಕ್ಕಿಲ್ಲ, ಸ್ವಲ್ಪ ಗಾಡಿಯಲ್ಲೇ ಹೋಗಬೇಕು ಸ್ವಲ್ಪ, ಆದರೆ ಹತ್ರನೇ ಆಯಿತಾ, ನಡ್ಕೊಂಡು ಹೋಗ್ಬೋದು. ಹಾಗೆ ಹತ್ರನೇ ಇದೆ. ಸೊ ಹಾಗಾಗಿ ನಾವು ಮಳೆ ಇಲ್ಲಲ್ಲ, ಇವತ್ತು ಏನೇ ಇದ್ದರೂ ನಾವು ಒಂದು 2-3 ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು ಅಷ್ಟೇ. ಅಷ್ಟೊತ್ತಿಗೆ ನೋಡಿ ಒಂದು ಮಳೆ ಬಂತು, ಹೇಳೋದು ಬೇಡ ಆಯಿತಾ. ನಾವು ಮಳೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು 2-3 ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಹಾಕಿದ್ದು, ಅಷ್ಟೊತ್ತಿಗೆ ಮಳೆ ಬಂತು. ಹಾಗೆಯೇ ಮತ್ತೆಂತ ಮಾಡೋದು, ದೇವಸ್ಥಾನಕ್ಕೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಯೋಚನೆ ಮಾಡಿದ್ವಲ್ಲ, ಎಲ್ಲ ಕ್ಯಾನ್ಸಲ್ ಆಯಿತು. ಯಾಕಂತ ಹೇಳಿದ್ರೆ ಮಗನ ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಅಂತ. ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂತಂದ್ಬಿಟ್ಟು ಗಡಗಡ ಅಂತ ಸೌಂಡು ಬರ್ತಾಯಿತ್ತು. ನಮ್ಮ ಹಸ್ಬೆಂಡ್ ಗಾಡಿ ಮಳೆಗೆ ಒದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಬ್ಯಾಕ್ ಇಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಹಾಗೆಯೇ ನಾವು ಇನ್ನೇನು ಮಾಡಿದೆ, ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಂತ ನಾವು ಪ್ಲ್ಯಾನ್ ಹಾಕಿದ್ವಲ್ಲ, ಅದು ಕ್ಯಾನ್ಸಲ್ ಆಯಿತು. ಇವತ್ತು ಏನೇ ಇದ್ದರೂ ನಾವು ಕೃಷ್ಣನ ಕ್ಷೇತ್ರಕ್ಕೆ ನಾವು ಬಂದಿದ್ವಿ ಅಲ್ಲ, ಮತ್ತು ಬೇರೆ ದೇವಸ್ಥಾನಕ್ಕೆ ಇನ್ನೊಂದು ದಿವಸ ಆಗಲಿ ಅಂತ. ಯಾಕಂದರೆ ಜೋರು ಮಳೆ ಬಂದು ಪಾಪ ನನ್ನ ಮಗನಿಗೆ ಚಳಿ ಆಗ್ತಾಯಿತ್ತು ನೋಡಿ. ಅಂದರೆ ಅಲ್ಲಿ ಫುಲ್ಲು ನೋಡಿ, ನೀವೀಗ ನೋಡಿದ್ರೆ ಅಲ್ಲೇ ಫುಲ್ಲು ಓಪನ್ ಆಗಿದೆ. ಮತ್ತು ಗಾಳಿ ಮಳೆ ಬಂದ ತಕ್ಷಣ ಡೈರೆಕ್ಟಿಗೆ ಒಳಗಡೆ ಬರುತ್ತಾಯಿತ್ತು. ಸೊ ಹಾಗಾಗಿ ನಾನು ಮತ್ತು ನಮ್ಮ ಮಗ ನೋಡಿ ಆದ್ರೂ ಆಟ ಆಡ್ಕೊಂಡಿದ್ದು. ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆಗಿದ್ದ ತಕ್ಷಣ ನಾವು ಬೇಗ ಇಲ್ಲಿಂದ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಅಲ್ಲಿ ನೋಡಿ ಸ್ಟೆಪ್ಪೆಲ್ಲ ಕಾಣ್ತಾ ಇದೆ ಅಲ್ವಾ, ಅದ್ರ ಮುಂದ್ಗಡೆ ಹೋದರೆ ಅಲ್ಲಿ ಕೃಷ್ಣನ ಸ್ನಾನ ಮಾಡಿಸೋ ಪ್ಲೇಸ್ ಆಯಿತಾ. ಹಾಗೆಯೇ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು. ಹಾಗೆಯೇ ನಾನು ನಿಮಗೆ ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ. ಟಾಟಾ ಬಾಯ್ ಬಾಯ್. ಮಳೆ ಸ್ವಲ್ಪ ಕಡಿಮೆ ಇರೋ ಹಾಗೆ ನಾನು ಮನೆಯೊಳಗೆ ಸೇರ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.